ಬೆಳವಣಿಗೆ ನೀವು ತುಂಬಾ ಹತ್ರದಿಂದ ನೋಡಿರ್ತೀರಿ. ಕಮಲ್ ಅವರ ಹೇಳಿಕೆ ಸರ್ ಇವತ್ತು ಕೂಡ ಮತ್ತೆ ಒತ್ತಡತನ ತೋರಿಸಿರುವಂಥದ್ದು, ಕ್ಷಮೆ ಕೇಳಲ್ಲ ಅಂತ. ಎಷ್ಟು ಸರಿ ಒಂದೇನಂದ್ರೆ ಒಂದು ಎವ್ರಿಥಿಂಗ್ ಇಸ್ ಫೇರ್ ಇನ್ ಲವ್ ಅಂಡ್ ವಾರ್ ಅಂತಾರಲ್ಲ, ಆ ಮಾತನ್ನ ಮೋಸ್ಟ್ಲಿ ಅವರು ತುಂಬ ಸೀರಿಯಸ್ ಆಗಿ ಪರಿಗಣಿಸ್ದಂಗಿದೆ. ಬಟ್ ಪ್ರೀತಿ ಇದ್ದ ಕಡೆ ಕ್ಷಮೆನೂ ಇರಬೇಕು, ಪ್ರೀತಿ ಇರೋ ಕಡೆ ಗೌರವನೂ ಇರಬೇಕು. ಎಲ್ಲೋ ಒಂದು ಕಡೆ ನನಗೆ ಅಂದರೆ ಒಂದು ಸ್ಟೇಟ್ಮೆಂಟಲ್ಲಿ ಯಾರು ಭಾಷಾ ಜ್ಞಾನಿಗಳು, ಭಾಷಾ ತಜ್ಞರು ಮಾತಾಡಬೇಕು ಇದ್ರ ಬಗ್ಗೆ ಅಂದಾಗ ಆ ಸ್ಟೇಟ್ಮೆಂಟ್ನ ಮೆನ್ಷನ್ ಮಾಡಲಿಲ್ಲ ಅಂದರೂ ಆಗಿರೋದು. ಮೆನ್ಷನ್ ಮಾಡಿಬಿಟ್ಟಿದಾರಲ್ಲ ಅಪ್ಪಿ ಅದು ಓಕೆ. ಇದರಿಂದ ನನಗೆ ಹರ್ಟ್ ಆಗಿದ್ರೆ ಕ್ಷಮೆ ಕೇಳಿದ್ರೆ ಬಹುಶಃ ದೊಡ್ಡವರಾಗೋರು ಇನ್ನೂ. ಯಾಕಂದರೆ ನಾವೆಲ್ಲರೂ ಅವ್ರನ್ನ ಇಷ್ಟಪಡ್ತೀವಿ, ನಾವೆಲ್ಲರೂ ಅವ್ರ ಅಭಿಮಾನಿಗಳಿದ್ದೀವಿ. ಬೇಡದ ಜಾಗದಲ್ಲಿ ಬೇಡದ ಮಾತಾಡಿದಾಗ ಅದ್ರ ಕಾಸ್ಟ್ ಅಂತ ಕೆಲವೊಂದು ಆಗುತ್ತಲ್ಲ, ಅದು ಅವರವರ ವಿವೇಕಕ್ಕೆ ವಿವೇಚನೆಗೆ ಬಿಟ್ಟಿದ್ದು. ಅದನ್ನ ಇವತ್ತು ನೋಡ್ತಾ ಇದ್ದೀವಿ ನಾವೆಲ್ಲ. ಮತ್ತೆ ಕ್ಷಮೆ ಕೇಳಲ್ಲ ಇವತ್ತು ಅದನ್ನ ಮುಂದುವರಿಸ್ತಾ ನಾನು ಅದೇ ಹೇಳ್ತೇನೆ, ರಾಜಕೀಯ ಪ್ರೇರಿತ ಇದೆಯಾ ಅಂತ. ಯಾಕಂದ್ರೆ ನೆಕ್ಸ್ಟ್ 2026 ಅಸೆಂಬ್ಲಿ ಎಲೆಕ್ಷನ್ ಇದೆ. ಎಲ್ಲೋ ಒಂದು ಕಡೆ ರಾಜಕೀಯ ಪ್ರೇರಿತ ಇರಬಹುದು ನಮ್ಮೆಲ್ಲರಿಗೂ ಅನ್ಸುತ್ತೆ. ಯಾಕಂದ್ರೆ ಈಗ ಫಾರ್ ಎಕ್ಸಾಂಪಲ್ ಹಿಂದಿ ಹೇರಣೆ ವಿರುದ್ಧ ದೊಡ್ಡದಾಗಿ ಧ್ವನಿ ಎತ್ತದಲ್ಲಿ ಒಂದು ಧ್ವನಿಗಳು ಅಂದರೆ ಒಂದು ತಮಿಳುನಾಡು, ಇನ್ನೊಂದು ಕರ್ನಾಟಕ. ಕರ್ನಾಟಕದಲ್ಲಿ ಇತ್ತೀಚೆಗೆ ಎಸ್ಪೆಷಲಿ ಬೆಂಗಳೂರಿನಲ್ಲಿ ನಡೀತಿರ್ತಕ್ಕಂಥ ವಿದ್ಯಮಾನಗಳಲ್ಲಿ ಹಲವಾರು ಘಟನೆಗಳನ್ನ ನೋಡ್ತಿದ್ದೀವಿ, ವಿಟ್ನೆಸ್ ಮಾಡ್ತಿದ್ದೀವಿ. ವಿನಾಕಾರಣ ಕನ್ನಡಿಗರನ್ನ ಕೆಣಕೋದು, ಕನ್ನಡದ ಅಸ್ಮಿತೆಯನ್ನು ಪ್ರಶ್ನೆ ಮಾಡೋದು, ಅಥವಾ ಕನ್ನಡದ ಸೆಂಟಿಮೆಂಟ್ನ ಹರ್ಟ್ ಮಾಡೋದು, ಇಂತಹ ಹಲವಾರು ಘಟನೆಗಳನ್ನ ನೋಡಿದ್ದೀವಿ. ಅದಕ್ಕೆ ತಕ್ಕನಾಗಿ ಶಾಸ್ತಿನೂ ಆಗಿದೆ. ಅದರ ಹಲವಾರು ಉದಾಹರಣೆಗಳು ನಮ್ಮ ಮುಂದೆ ಇದೆ. ಆ್ಯಂಡ್ ಈ ಥರ ಯಾವಾಗ ನಾವು ಒಂದು ಭಾಷೆ ಹೇರಣೆ ಮಾಡಬೇಡಿ ಅಂತ ಮಾತಾಡ್ತಿರ್ಬೇಕಾದ್ರೆ, ಅದೇ ಒಂದು ಭಾಷೆಯನ್ನು ಇಟ್ಕೊಂಡು ಒಂದು ಸಿನಿಮಾ ಪ್ರಮೋಷನ್ ಆ್ಯಕ್ಟಿವಿಟಿ ನಡಿಬೇಕಾದ್ರೆ ಒಂದು ಭಾಷೆಯ ಸೆಂಟಿಮೆಂಟ್ನ ಪ್ರಶ್ನೆ ಮಾಡೋದು ಅಥವಾ ಕೆಣಕೋದು ಎಲ್ಲ ಒಂದು ಕಡೆ ಅದು ಒಳ್ಳೆಯ ವಿಲ್ಲಿಂಗ್ನೆಸ್ ಅಂತೂ ಅಲ್ಲ. ಅದು ಯಾವ ರೀತಿ ರಾಜಕೀಯ ಇದು ಪೂರಿತನೋ ಪೋಷಿತನೋ ಗೊತ್ತಿಲ್ಲ. ಬಟ್ ಆ ಒಂದು ವಿಷಯನ ತುಂಬ ಸೆನ್ಸಿಟಿವ್ ಅನ್ನೋ ವಿಷಯಗಳನ್ನ ಆ ಥರ ಒಂದು ವೇದಿಕೆಯಲ್ಲಿ ಬಳಸ್ಕೊಂಡಿದ್ದಾಗಲಿ ಅಥವಾ ಮಾತಾಡಿದಾಗಲಿ ತಪ್ಪು. ಆ್ಯಂಡ್ ನಾವು ಆಗಲೇ ಹೇಳ್ದಂಗೆ ನಾವು ಕಮಲ್ ಹಾಸನ್ ಅವ್ರನ್ನ ಅತಿಯಾಗಿ ಪ್ರೀತಿಸ್ತೀವಿ, ಅತಿಯಾಗಿ ಅಭಿಮಾನಿಸ್ತೀವಿ. ಹಾಗಂತ ಎಲ್ಲವನ್ನೂ ಒಪ್ಪಕ್ಕಾಗಲ್ಲ. ಸೊ ತಪ್ಪೇ. ಅದು ಭಾಷಾ ತಜ್ಞರು ಮಾತಾಡ್ಕೊಳ್ಳಿ ಅಂದಾಗ ಭಾಷೆ ಬಗ್ಗೆ ಮೆನ್ಷನ್ ಮಾಡದೇ ಇದ್ರು ನಡೆದಿರೋದು, ಅಲ್ಲೇ ಗೆದ್ದಿರ್ತಾ ಇದ್ರಿ ನೀವು. ಆ್ಯಂಡ್ ನಿಮ್ಮ ಸಿನಿಮಾ ನೋಡಿ ಇಷ್ಟು ವರ್ಷ ಗೆಲ್ಸ್ಕೊಂಬಂದಿದ್ವಿ, ನಮ್ಮ ಮನಸ್ಸನ್ನು ನೀವು ಗೆದ್ದಿದ್ದೀರಾ ಅಂದಾಗ, ಆ್ಯಂಡ್ ಮತ್ತೆ ಇನ್ನೊಂದು ಸಿನಿಮಾ ಮೂಲಕ ನಮ್ಮನ್ನು ಸೂರೆಗೊಳ್ತೀರಿ ಅಂತ ಅಂದ್ಕೊಂಡೇ ಹೊರತು ಅಲ್ಲಿ ಭಾಷೆಯ ಅಥವಾ ಯಾವುದೋ ಒಂದು ಸೆನ್ಸಿಟಿವ್ ಇಶ್ಯೂನ ಮೆನ್ಷನ್ ಮಾಡಿ ಅದನ್ನ ಟ್ರಿಗರ್ ಮಾಡಿ ಅಥವಾ ಟಿಕಲ್ ಮಾಡೋವಂಥ ನೆಸಿಟಿ ಇರಲಿಲ್ಲ. ಅದೇ ಅವರವರ ವಿವೇಚನೆ. ಪ್ರೀತಿಯನ್ನು ಪಡ್ಕೊಳ್ಳೋದು ನಮ್ಮ ಕೈಲಿದೆ, ಕಳ್ಕೊಳ್ಳೋದು ನಮ್ಮ ಕೈಲಿದೆ. ಸೊ ಕಳ್ಕೊಳ್ಳೋದು ಅವರೇ ನಿರ್ಧಾರ ಮಾಡಬೇಕು. ಜೊತೆಗೆ ತಗ್ಲೈಟ್ ಸಿನಿಮಾವನ್ನ ಪ್ರದರ್ಶನ ಮಾಡಬಾರ್ದು ಅನ್ನೋದು ವೆರಿ ಸಿಂಪಲ್. ಸಿನಿಮಾ ಇಸ್ ಅ ವೈಡ್ ಸ್ಪ್ರೆಡ್ ಮೀಡಿಯಂ. ಇವತ್ತು ಡಿಜಿಟಲಿ ತುಂಬ ಫಾರ್ವರ್ಡ್ ಇದ್ದೀವಿ. ಆ್ಯಂಡ್ ಒಂದಲ್ಲ ಒಂದು ಸಿನಿಮಾ ಬಂದೇ ಬರುತ್ತೆ, ತಲುಪುತ್ತೆ. ಸೊ ಥಿಯೇಟ್ರಿಕಲ್ ರಿಲೀಸ್ ಬೇಕು ಅನ್ನೋದಕ್ಕೆ ನಾವೀಗ ಚೇಂಬರಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇದ್ದೀವಿ. ದೇ ವಿಲ್ ಟೇಕ್ ಅ ಕಾಲ್ ಅನ್ನೋದು ನನ್ನ ಗಟ್ಟಿ ನಂಬಿಕೆ. ಆದರೆ ಏನಂದರೆ ಯಾವುದೇ ರಾಜ್ಯಕ್ಕೆ ಹೋದರೂ ಆಯಾ ಭಾಷೆ, ಈಗ ನಾವು ಬೇರೆ ಭಾಷೆಯಲ್ಲಿ ಆ್ಯಕ್ಟ್ ಮಾಡಬೇಕಾದ್ರೆ ಅಲ್ಲಿ ಭಾಷೆಯನ್ನು ಗೌರವಿಸೇ ಇರಬೇಕು. ನಮ್ಗೆ ಬೇರೆ ಆಪ್ಷನ್ ಇಲ್ಲ. ಸೊ ನಾನು ಇಲ್ಲಿಂದ ಹೋದವನು ಅಂದ್ಬಿಟ್ಟು ಇಲ್ಲಿ ಆ ಮಣ್ಣಿಗೆ ಹೋಗ್ಬಿಟ್ಟು ನಮ್ಮ ಭಾಷೆ ಮಾತ್ರ ಮಾತಾಡಬೇಕು ನಾನು ಅನ್ನೋಕ್ಕಾಗಲ್ಲ. ಅಥವಾ ನಮ್ಮ ಭಾಷೆನೇ ಕಿರಿದು ಇದು ಭಾಷೆ ಅನ್ನೋದು ಪ್ರತಿಯೊಬ್ಬರಿಗೂ ತಾಯಿ ಸಮಾನ. ಸೊ ಇಲ್ಲಿ ನನ್ನ ತಾಯಿ ದೊಡ್ಡವಳು, ನಿನ್ನ ತಾಯಿ ಚಿಕ್ಕವಳು ಹೆಂಗೆ ಅಂತೀರಿ? ತಪ್ಪಲ್ವಾ? ಸೊ ಅವ್ರವ್ರ ತಾಯಿ ದೊಡ್ಡವರು, ಅವ್ರವ್ರ ತಂದೆ ದೊಡ್ಡವರು. ಆ ರೀತಿ ಇರಬೇಕಾದ್ರೆ ಅದೊಂದು ಒಂದು ಮಾನಸಿಕವಾದ ಅಥವಾ ಒಂದು ಭಾವೋದ್ವೇಗ ಉಂಟು ಮಾಡಬಹುದಾದಂಥ ವಿಷಯ. ಅದನ್ನು ಎಷ್ಟು ಕಡಿಮೆ ಮಾತಾಡ್ತೀವಿ ಅಷ್ಟು ಒಳ್ಳೆಯದು. ಆ್ಯಂಡ್ ಸಿನಿಮಾ ರಿಲೀಸ್ ಅಂತ ಬಂದಾಗ ಆಗಲೇ ಹೇಳ್ದಂಗೆ ಸೊ ಅಥಾರಿಟೀಸ್ ಏನಿದ್ದಾವೆ ಅವರು ಡಿಸೈಡ್ ಮಾಡಬೇಕು. ಆ್ಯಂಡ್ ಏನಾಗುತ್ತೆ, ಸಿನಿಮಾ ರಿಲೀಸ್ ಅನ್ನೋದು ತುಂಬ ಮಲ್ಟಿಪಲ್ ಫ್ಯಾಕ್ಟರ್ಸ್ ಇದೆ ಅದರಲ್ಲಿ. ಎಕ್ಸಿಬಿಟರ್ಸು, ಡಿಸ್ಟ್ರಿಬ್ಯೂಟರ್ಸು ಒಂದು ಕಡೆ ಆದರೆ, ಈ ಕಡೆ ಚೇಂಬರು, ನಮ್ಮ ಕನ್ನಡತನ, ನಮ್ಮ ಕನ್ನಡದ ಭಾವನೆ ಅನ್ನೋದು ಮತ್ತೊಂದು ಕಡೆ ಆಗುತ್ತೆ. ಸೊ ಇದೆಲ್ಲವೂ ಸೇರಿ ಒಂದೊಳ್ಳೆ ನಿರ್ಧಾರ ತೊಗೊಂಡು ಇದರಿಂದ ಅಂದರೆ ಕ್ಷಮೆ ಕೇಳಲ್ಲ ಅಂತ ಅವ್ರು ಏನು ಹೇಳಿದಾರಲ್ಲ, ಆ ಮಾತಿಗೆ ಅವರು ಪ್ರಾಯಶಃ ಅವ್ರಿಗೊಂದು ಸ್ವಲ್ಪ ಅರ್ಥ ಆಗೋ ರೀತಿಯ ಒಂದು ವಿಷಯನ ಕಮ್ಮಿ ಮಾಡ್ತಕ್ಕಂಥ ಕೆಲಸ ನಮ್ಮ ಕಡೆಯಿಂದ ಆಗಬೇಕು. ಆ್ಯಂಡ್ ಅದರ್ವೈಸ್ ನಾನು ಯಾವಾಗಲೂ ಭಾವಿಸೋದು ಇಷ್ಟೇ. ನಾನು ಹಲವಾರು ಕಡೆ ನಾನು ಕಾಲೇಜ್ ಕಾರ್ಯಕ್ರಮಗಳಿಗಾಗಲಿ, ಸ್ಕೂಲ್ ಕಾರ್ಯಕ್ರಮಗಳಾಗಲಿ ಹೋಗೋದಾಗ ಹೇಳೋದೇನೆಂದರೆ, ಕನ್ನಡ ಅಂತ ನಾವು ಕೂಗಿ, ಈಗ ಹಿಂದಿ ಹೇರಣೆ ಅಂತ ನಾವೇನಂತೀವಲ್ಲ, ಕನ್ನಡನೂ ನಾವು ಜೋರಾಗಿ ಮಾತಾಡಿ ಗಟ್ಟಿಯಾಗಿ ಕೂಗಿ ಯಾವುದೋ ಒಂದು ಈ ಥರ ವಿಷಯಗಳು ಬಂದಾಗ ಅಷ್ಟೇ ಕನ್ನಡ ಅಂತ ಹೇಳಿದೆ. ಸದಾಕಾಲ ಕನ್ನಡವನ್ನು ನಾವು ಮಾತಾಡ್ತಿದ್ರೆ ಸಾಕು. ಆ ಒಂದು ವಾತಾವರಣವನ್ನು ನಿರ್ಮಾಣ ಮಾಡಬೇಕು. ಕನ್ನಡದವರು ಕನ್ನಡವನ್ನು ಮಾತಾಡಬೇಕು, ಅಭಿಮಾನಿಸಬೇಕು. ನಾವು ಮಾತಾಡೋ ಪರಿಯನ್ನು ಕಂಡು ಬೇರೆಯವರು ಕನ್ನಡ ಮಾತಾಡಬೇಕು, ಕನ್ನಡ ಕಲಿಬೇಕು ಅಂತ ಅನಿಸ್ಬೇಕು. ಎಲ್ರಿಗೂ ತುಂಬ ಅನುಕೂಲ ಮಾಡ್ಕೊಟ್ಬಿಡ್ತೀವಿ ಅವ್ರವ್ರ ಭಾಷೆಯಲ್ಲಿ ನಾವು. ಸೊ ಅವ್ರು ಕನ್ನಡ ಕಲಿಯೋ ಅನಿವಾರ್ಯತೆಯೇ ಇಲ್ಲ. ಸೊ ಇಲ್ಲಿ ಯಾವಾಗ ನನ್ನ ಭಾಷೆಯನ್ನು ನಾನು ಅಭಿಮಾನಿಸೋದೇ ಇಲ್ಲ, ನನ್ನ ಭಾಷೆಯನ್ನು ನಾನು ಬಳಸೋದೇ ಕಡಿಮೆ ಆಗಿದೆ ಅಂದಾಗ, ಸೊ ಈ ಥರ ಇಶ್ಯೂಗಳು ತುಂಬ ಸಾಮಾನ್ಯ ಆಗ್ಬಿಡುತ್ತೆ ಮುಂದಿನ ದಿನಗಳಲ್ಲಿ. ಹೀಗೆ ಮುಂದುವರೆದ್ರೆ ಸೊ ಕನ್ನಡಿಗರು ಎಚ್ಚೆತ್ಕೊಳ್ಬೇಕು. ಕನ್ನಡಿಗರು ಕನ್ನಡವನ್ನು ಬಳಸಿ ಬೆಳೆಸಕ್ಕೆ ಹೋಗ್ಬಿಡಿ, ದಯವಿಟ್ಟು ಬಳಸಿ. ಕಲಾವಿದರ ಮೇಲೆ ಖಂಡಿತವಾಗ್ಲೂ ಪರಿಣಾಮ ಬಿದ್ದೇ ಬೀರುತ್ತೆ. ಯಾಕಂದರೆ ಈಗ ನಂದು ಮುಂದೆ ಒಂದು ತಮಿಳ್ ಸಿನಿಮಾ ರಿಲೀಸ್ ಆಗೋದಿದೆ. ನಾನು ಅಲ್ಲಿಗೆ ಹೋದಾಗ ಅಲ್ಲಿನ ತಮಿಳ್ ಅಂದರೆ ಯಾರಿಗೇ ಆದರೂ ಅವರ ಭಾಷೆ ಅವ್ರಿಗೆ ದೊಡ್ಡದಲ್ಲ. ಸೊ ಅವರು ಪ್ರಾಬಬ್ಲಿ ನನ್ನನ್ನು ಕೆಣಗ್ಬೋದು,
ನಾನು ಮಾತಾಡ್ಬೋದು. ನನ್ನ ಒಂದು ಉದಾಹರಣೆ, ನಾನು ಆ್ಯಕ್ಟ್ ಮಾಡೋದ್ರಿಂದ ನನ್ನ ಸಿನಿಮಾ ರಿಲೀಸ್ಗಿರೋದ್ರಿಂದ ಹೇಳ್ತೀನಿ. ಇದೇ ರೀತಿ ನನ್ನ ಥರ ಹಲವಾರು ಜನ ಕಲಾವಿದರು, ಈಗ ಉದಾಹರಣೆಗೆ ರಜನಿಕಾಂತ್ ಅವರ ಸಿನಿಮಾನೇ ಬಂದಾಗ ಇವರು ಇದ್ರ ಬಗ್ಗೆ ಏನು ಮಾತಾಡಲಿಲ್ಲ, ಸ್ಟೇಟ್ಮೆಂಟ್ ಕೊಡಲಿಲ್ಲ ಅಂತ ಅವರು ಅಲ್ಲಿ ಮಾತಾಡ್ಬೋದು, ಲಾಬಿ ಮಾಡ್ಬೋದು. ಸೊ ಈ ಥರದ್ದು ಏನಾಗುತ್ತೆ, ಒಬ್ಬ ವ್ಯಕ್ತಿಯ ಅಷ್ಟು ವಿವೇಚನೆ ಇಲ್ಲದ ಮಾತು ಇನ್ನೊಬ್ಬರು ಅಥವಾ ಇನ್ನೂ ಹಲವಾರು ಜನರಿಗೆ ಇಂಪ್ಯಾಕ್ಟ್ ಮಾಡುವಂಥ ಒಂದು ಸಾಧ್ಯತೆ ಇರೋವಾಗ ಪ್ರತಿಯೊಬ್ಬರು ಮಾತಾಡ್ಬೇಕಾದ್ರೆ ಜಾಗರೂಕತೆಯಿಂದ ನೋಡ್ಕೊಂಡು ಮಾತಾಡಬೇಕು. ಆ್ಯಂಡ್ ಬೆಳೆದ ಮೇಲೆ ನಾ ಏನು ಮಾಡ್ರೂ ನಡೆಯುತ್ತೆ ಅಲ್ಲ, ಬೆಳೆದ ಮೇಲೆ ಆ್ಯಕ್ಚುಲಿ ಜಾಸ್ತಿ ಬಗ್ಗಿ ಒಂದು ನ್ಯಾಯ ವಿನಯದಿಂದ ನಡಿಬೇಕಾಗುತ್ತೆ. ಯಾಕಂದರೆ ತುಂಬ ಜನ ನಮ್ಮನ್ನು ನೋಡ್ತಾ ಇರ್ತಾರೆ, ತುಂಬ ಜನ ನಮ್ಮನ್ನು ಅನುಸರಿಸ್ತಾ ಇರ್ತಾರೆ. ನಮ್ಮ ಒಂದು ಮಾತು ಒಡಕು ಮಾಡ್ಬೋದು, ಕೆಡಕು ಮಾಡ್ಬೋದು, ಒಳಿತು ಮಾಡ್ಬೋದು. ಸೊ ಯಾವ್ದು ಮಾಡಬೇಕು ಅನ್ನೋದು ಯೋಚನೆ ವಿವೇಚನೆ ನಮಗಿರ್ಬೇಕು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.